ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆಲ್ಲರಿಗೂ ಕೂಡ ಒಂದು ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇವತ್ತು ಏನು ಮಾಡೋಣ ಅಂತ ಕೇಳಿದ್ರೆ ಅಬಕಾರಿ ಪೊಲೀಸ್ ನೇಮಕಾತಿ ಬಗ್ಗೆ ತಿಳ್ಕೊಳ್ಳೋಣ. ಅಬಕಾರಿ ಪೊಲೀಸ್ ನೇಮಕಾತಿ ಬಗ್ಗೆ ನಾವೇನು ಮಾಡೋಣ ಅಂತ ಕೇಳಿದ್ರೆ ತಿಳ್ಕೊಳ್ಳೋಣ ಅಂತೇಳಿ. ಯಾಕಂದರೆ ಇದು 2017ರಲ್ಲಿ ಇದು ಒಂದು ನೇಮಕಾತಿ ಆಗಿತ್ತು. ತಿರ್ಗಾ ಏನಂತ ಕೇಳಿದ್ರೆ ಈ ನೇಮಕಾತಿ ಆಗಿರಲಿಲ್ಲ. ಹೌದ್ರಿ, 2017ರಲ್ಲಿ ಆಗಿತ್ತು. ಈಗ ಇದು ಬಹುತೇಕ ಖಚಿತ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಯಾಕಂತ ಕೇಳಿದ್ರೆ ಒಳ ಮೀಸಲಾತಿ ಮುಗಿದ ತಕ್ಷಣವೇ ಏನಾಗುತ್ತೆ ಕೇಳಿದ್ರೆ ಇದು ಕಾಲಾಗುತ್ತೆ. ಒಳ ಮೀಸಲಾತಿ ಮುಗಿದ ತಕ್ಷಣವೇ ಇದು ಕಾಲಾಗುತ್ತೆ. ಹಾಗಾದ್ರೆ ಈ ಪರೀಕ್ಷೆಗೆ ಏನೇನೆಲ್ಲ ಇರುತ್ತೆ ಅಂತ ಕೇಳಿದರೆ ನಿಮ್ಗೆ ಗೊತ್ತಿರುವಂತೆ ಆ್ಯಸ್ ಇಟ್ ಈಸ್ ಪೊಲೀಸ್ ಯಾವ ಥರ ಒಂದು ಅರ್ಹತೆ ಇರುತ್ತೋ ಅದೇ ಥರ ಇದರ ಅರ್ಹತೆ ಐತಿ. ಆದ್ರೆ ಇಲ್ಲಿ ಏನಂತ ಕೇಳಿದರೆ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಹೆಂಗಿರುತ್ತೆ ಅಂತ ಕೇಳಿದ್ರೆ ಸೇಮ್ ಪೇಸ್ ಹೇಗೆ ಬರೀತು ಅದೇ ಥರ ಇರುತ್ತೆ. ಇಲ್ಲಿ ಪತ್ರಿಕೆ ಒಂದರಲ್ಲಿ 2 ವಿಧ ಇರ್ತವೆ. ಪತ್ರಿಕೆ ಒಂದರಲ್ಲಿ ನಮಗೆ 2 ವಿಧ ಕಂಡು ಬರ್ತಾವೆ. ಹೌದ್ರೆ, ಪತ್ರಿಕೆಯಲ್ಲಿ 2 ಭಾಗಗಳಿರ್ತವೆ. ನೋಡ್ರಿ, ಒಂದು ಭಾಗ ಏನಂತ ಕೇಳಿದರೆ ನಮಗೆ ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಒಂದು ಪ್ರಬಂಧ ಬರಿಬೇಕು. ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ನಮಗೆ ಒಂದು ಪ್ರಬಂಧ ಬರಿಬೇಕು. ಇನ್ನೊಂದು ಏನಂತ ಕೇಳಿದರೆ ಕನ್ನಡದಿಂದ ಆಂಗ್ಲ ಭಾಷೆಗೆ ಭಾಷಾಂತರ ಮಾಡಬೇಕು. ಸೇಮ್ ಪಿ ಎಸ್ ಸಿ ಎಕ್ಸಾಮ್ ಏನು ಬರೀತಿರಲ್ಲ ಅದೇ ಥರನೇ ಇರುತ್ತೆ. ಇವೆರಡು ಒಂದಕ್ಕೆ ನಿಮಗೆ ಪ್ರಬಂಧ ಬರೆದ್ರೆ ಎಷ್ಟು ಕೊಡ್ತಾರೆ? 30 ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ಟ್ರಾನ್ಸ್ಲೇಷನ್ ಕನ್ನಡದಿಂದ ಆಂಗ್ಲ ಭಾಷೆಗೆ ಮತ್ತು ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ, ಅಂದ್ರೆ ಇಲ್ಲಿ ಆಂಗ್ಲ ಭಾಷೆಯಿಂದ ಕನ್ನಡದಿಂದ ಆಂಗ್ಲ ಭಾಷೆಗೆ 10 ಮಾರ್ಕ್ಸು, ಆಂಗ್ಲ ಭಾಷೆಯಿಂದ ಕನ್ನಡಕ್ಕೆ 10 ಮಾರ್ಕ್ಸು, ಒಟ್ಟು 20 ಮಾರ್ಕ್ಸು. ಹೌದ್ರಿ, ಹಾಗಾದರೆ ಟೋಟಲ್ಲು ನಮಗೆ 50 ಮಾರ್ಕ್ಸು ಫಸ್ಟ್ ಪೇಪರ್ ಒಳಗೊಂಡಿರ್ತದೆ. ಸೆಕೆಂಡ್ ಪೇಪರ್ ಏನಂತ ಕೇಳಿದರೆ 100 ಪ್ರಶ್ನೆಗಳು 100 ಪ್ರಶ್ನೆಗಳು 150 ಅಂಕಗಳು. ಅಂದರೆ ಒಂದು ಪ್ರಶ್ನೆಗೆ 1.5 ಮಾರ್ಕ್ಸ್. ಅಂದರೆ ಪಿ ಎಸ್ ಐ ನೇಮಕಾತಿಯಂತೆ ಇದು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಒಳಗೊಂಡಿರ್ತದೆ. ಹೌದ್ರಿ, ಅಲ್ಲಿ ನೋಡ್ರಿ ಸಾಮಾನ್ಯ ಜ್ಞಾನ ಇರ್ತೈತಿ, ಇತಿಹಾಸ, ಭೂಗೋಳ, ಸಂವಿಧಾನ, ಸ್ವಾತಂತ್ರ್ಯ ಚಳವಳಿ, ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಇವುಗಳನ್ನು ಒಳಗೊಂಡಿರ್ತವೆ. ಎಲ್ಲ ಪ್ರಶ್ನೆಗಳು ವಸ್ತುನಿಷ್ಠವಾಗಿರ್ತವೆ. ಸೆಕೆಂಡ್ ಪೇಪರ್ ನಿಮಗೆ ನೆನಪಿರಲಿ, ವಸ್ತುನಿಷ್ಠ ಪ್ರಶ್ನೆಗಳು. ಮೊದಲನೇ ಪತ್ರಿಕೆ ಏನಿರ್ತಲ್ಲ ಅದು ರಿಟರ್ನ್ ಇರ್ತದೆ. ನಾವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿಬೇಕಾಗತ್ತೆ. ಹೌದಾ? ಹಾಗಾದ್ರೆ ಫಸ್ಟು ನಾವು ಅಪ್ಲಿಕೇಶನ್ ಆದ ತಕ್ಷಣ ಎಕ್ಸಾಮ್ ನಡೆಸ್ತಾರೆ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತೈತಿ. ನಂತರದೊಳಗೆ ಎಷ್ಟೈತಿ? 168 ಐತಿ. ಹಾಗಾದ್ರೆ ಯಾರು ಹೈಟ್ ಕಡಿಮೆ ಇದೀನಿ ಅಂತ ಪೊಲೀಸ್ ಆಗಲಿಕ್ಕೆ ನೀವೇನು ಮಾಡಿರಿ ಪ್ರಯತ್ನ ಪಟ್ಟಿರಲ್ಲ, ಅವರು ಏನಾಗುತ್ತೆ ಅಂತ ಕೇಳಿದ್ರೆ ನೀವು ಅಬಕಾರಿ ಪೊಲೀಸ್ ಆಗ್ಬೋದು, ಪಿ ಎಸ್ ಐ ಆಗ್ಬೋದು. ಹಾಗಾದ್ರೆ ಮಹಿಳೆಯರು 157 ಸೆಂಟಿಮೀಟರ್, ಮಹಿಳೆಯರು 157 ಸೆಂಟಿಮೀಟರ್. ಹಾಗಾದ್ರೆ ತೂಕ ಇದು ಪುರುಷರಿಗೆ ಇಲ್ಲ, ಮಹಿಳೆಯರಿಗೆ 49.9 kg, ಅಂದರೆ 50 kg. ಇನ್ನು ಎದೆ ಸುತ್ತಳಿತ ಪುರುಷರಿಗೆ 81 ಸೆಂಟಿಮೀಟರ್ ಇರಬೇಕು. ಹೌದ್ರಿ, ನೆಕ್ಸ್ಟ್ ಇನ್ನು ದೂರದೃಷ್ಟಿ ಅವೆಲ್ಲ ಏನಂತ ಕೇಳಿದ್ರೆ ನಾರ್ಮಲ್ ಇರ್ತೈತಿ. ಸೊ ಅದರದ ಅವಶ್ಯಕತೆ ಇರೋದಿಲ್ಲ. ಈಗ ನಮಗೆ ಮುಂದೆ ನೋಡೋಣ ಫಿಸಿಕಲ್ ಯಾವ ಥರ ಇರುತ್ತೆ ಅಂತೇಳಿ ನೋಡೋಣ. ಫಿಸಿಕಲ್ ಯಾವ ಥರ ಇರುತ್ತೆ. ಓಕೆ, ನೋಡ್ರಿ, ಈ ಹುದ್ದೆಯ ಅಭ್ಯರ್ಥಿಗಳ ದೈಹಿಕ ಸಾಮರ್ಥ್ಯ ಬಗ್ಗೆ ಈ ಕೆಳಕಂಡ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ನೋಡ್ರಿ, ಫಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಕಂಡಕ್ಟ್ ಮಾಡಿದ ತಕ್ಷಣ ನಿಮಗೆ ಏನು ಮಾಡ್ತಾರೆ ಅಂತ ಕೇಳಿದರೆ ಈ ಫಿಸಿಕಲ್ ನಡೆಸ್ತಾರೆ. ಇಲ್ಲಿ ಒಟ್ಟು 5 ಥರ ಫಿಸಿಕಲ್ ಅದು. ಹೋದರೆ 100 ಮೀಟರ್ ರನ್ನಿಂಗ್ ಐತಿ, ಎತ್ತರ ಜಿಗಿತೈತಿ, ಉಜ್ಜಿಗಿತೈತಿ, ಗುಂಡೆಸೈತಿ, 800 ಮೀಟರ್ ರನ್ನಿಂಗ್ ಐತಿ. ಇದರಲ್ಲಿ ಕನಿಷ್ಠ ಎಷ್ಟಂತ ಕೇಳಿದ್ರೆ 3ರಲ್ಲಿ ಉತ್ತೀರ್ಣ ಆಗಬೇಕು. ಒಟ್ಟು 5 ಅದವು, ಕನಿಷ್ಠ 3 ಆದರೂ ಏನು ಮಾಡಬೇಕು? ಉತ್ತೀರ್ಣರಾಗಬೇಕು. ಹೌದ್ರಾ? ಕನಿಷ್ಠ ಎಷ್ಟಾಗಬೇಕು ರೀ? ಉತ್ತೀರ್ಣರಾಗಬೇಕು. ಹಾಗಾದ್ರೆ 100 ಮೀಟರ್ 15 ಸೆಕೆಂಡ್ನಾಗ ಓಡ್ಬೇಕು. ಇದು ಪುರುಷರಿಗೆ. ಮಹಿಳೆಯರಿಗೆ 100 ಮೀಟರ್ 18.5 ಸೆಕೆಂಡ್ನಾಗ ಓಡ್ಬೇಕು. ಇನ್ನು ಪುರುಷರಿಗೆ ಎತ್ತರ ಜಿಗಿತ 1.20 ಮೀಟರ್ ಇದ್ರೆ ಮಹಿಳೆಯರಿಗೆ ಎತ್ತರ ಜಿಗಿತ 0.9 ಐತಿ. ಇನ್ನು ಉದ್ದ ಜಿಗಿತ ಪುರುಷರಿಗೆ 3.80 ಇದ್ರೆ ಇನ್ನು ಮಹಿಳೆಯರಿಗೆ ಎಷ್ಟಂತ ಕೇಳಿದ್ರೆ ಅದು 2.50 ಐತಿ. ಇನ್ನು ಗುಂಡು ಎಸೆತ 7.26 ಇದ್ರೆ kg ಗುಂಡು ತೂಕಿದ್ರೆ ಅದನ್ನ ಎಷ್ಟು ಒಗಿಬೇಕು ನಾವು? 5.60 ಒಗಿಬೇಕು. ಇನ್ನು ಮಹಿಳೆಯರಿಗೆ ಅದು 4 kg ಇರುತ್ತೆ, ಅದನ್ನ ಎಷ್ಟು ಒಗಿಬೇಕು? 3.75 ಇರಬೇಕು. ಇನ್ನು 5ನೇದ್ದು 800 ಮೀಟರ್ ಓಟಿರ್ತಿ, 2 ನಿಮಿಷ 50 ಸೆಕೆಂಡ್ ತೊಗೋಬೇಕು. ಮಹಿಳೆಯರು 200 ಮೀಟರ್ನ 40 ಸೆಕೆಂಡ್ನಾಗ ಕ್ಲಿಯರ್ ಮಾಡಬೇಕು. ಇದಾದ ನಂತರ ಏನು ಮಾಡ್ತಾರೆ ಅಂತ ಕೇಳಿದ್ರೆ 1:2
3 ಲಿಸ್ಟ್ ಬರ್ತದೆ. ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ DV ಲಿಸ್ಟ್ ಬರ್ತದೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಪರೀಕ್ಷೆಯನ್ನು ಪಾಸಾದ ನಂತರ ನಿಮಗೇನು ಮಾಡ್ತಾರೆ, ಮೆಡಿಕಲ್ ಲಿಸ್ಟ್ ಕಳಿಸ್ತಾರೆ. ಮೆಡಿಕಲ್ ಲಿಸ್ಟ್ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟ್ ಬರ್ತದೆ. ಹಾಗಾದ್ರೆ ಯಾರು ಅಬಕಾರಿ ಆಗ್ಬೇಕು ಅನ್ಕೊಂಡಿರಿ, ಯಾರು ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಬೇಕಂತ ಆಸೆ ಇದೆಯೋ ಅವರು ಇವಾಗಿಂದನೇ ನಿಮ್ಮ ಒಂದು ಅಭ್ಯಾಸವನ್ನು ಈಗಲಿಂದನೇ ಪ್ರಾರಂಭಿಸಿ ಅಂತ ಹೇಳ್ತಾ, ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನಲ್ನಿಂದ ತಮಗೆಲ್ಲರೂ ಕೂಡ ಧನ್ಯವಾದನ ತಿಳಿಸ್ತಾ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.